ನೀರು ಮನುಷ್ಯನಿಗೆ ಅಗತ್ಯವಾಗಿದ್ದು ಎಂದು ನಾವೆಲ್ಲರೂ ಭಾವಿಸಿಕೊಂಡಿದ್ದೇವೆ. ಜಗತ್ತಿನಲ್ಲಿ ಮುಕ್ಕಾಲು ಪಾಲು ನೀರಿನಿಂದಲೇ ಕೂಡಿದ್ದರೂ ಸಿಹಿ ನೀರಿನ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದು ಇವತ್ತು ಕೋಟ್ಯಾಂತರ ಜನ ಈ ನೀರನ್ನೇ ಬಳಸಿಕೊಂಡಿದ್ದಾರೆ. ನೀರಿನ ಪುರಾಣವನ್ನು ಯೋಚನೆ ಮಾಡುವಾಗ ಭಗೀರಥ ಈ ಭೂಮಿಗೆ ಗಂಗೆಯನ್ನು ತಂದ ಎಂದು ಮಾತನಾಡುತ್ತೇವೆ. ನೀರು ನಮಗೆ ಬೇಕು. ನೀರಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ. ನೀರು ವ್ಯಾಪಾರವಾಗಬಾರದು. ನಮ್ಮೊಳಗಿನ ಸತ್ವವಾದ ನೀರು ಪವಿತ್ರತೆಯ ಭಾಗವಾಗಬೇಕು. ಆಗ ಮಾತ್ರ ನಮ್ಮ ನೆಲದಲ್ಲಿರುವ ನೀರಿನ ಕಣ್ಗಳು ತೆರೆಯುವಂತೆ ಆಗುತ್ತದೆ. ನಾವೆಲ್ಲರೂ ಹಿಂದೆ ನೀರನ್ನು ತರುವಾಗ ಬಾವಿಗೋ ಕೆರೆಗೋ ಹಳ್ಳಕ್ಕೋ ನದಿಗೋ ಹೋಗಿ ನೀರು ತರುತ್ತಿದ್ದೆವು. ಅದನ್ನೇ ಉಣ್ಣುತ್ತಿದ್ದೆವು, ಕುಡಿಯುತ್ತಿದ್ದೆವು, ಬಳಸುತ್ತಿದ್ದೆವು. ಈಗ ಕಾಲ ಬದಲಾಗಿದೆ. ನಾವು ನೀರಿಗಾಗಿ ಅಂಗಡಿಗೆ ಹೋಗಿ ಲೈನು ನಿಲ್ಲುತ್ತೇವೆ. ಅಲ್ಲಿ ಕೊಡುವ ಕ್ಯಾನು ಬಾಟಲಿಗಳಲ್ಲಿ ನೀರು ಹಿಡಿದು ತರುತ್ತೇವೆ. ನಮ್ಮ ಸಂಸ್ಕೃತಿ ಮೆಲ್ಲಗೆ ಬದಲಾಗಿ ಬಿಟ್ಟಿದೆ.